ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಬಿಗ್ ಬಾಸ್ 12 ಯಾವಾಗ ಬರುತ್ತೆ, ಮತ್ತೆ ಬಿಗ್ ಬಾಸ್ 12 ಅಲ್ಲಿ ಆಟ ಆಡೋರು ತುಂಬಾನೇ ಮುಖ್ಯವಾಗಿ ಎರಡನ್ನ ಗಮನ ಇಟ್ಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಆಟ ಆಡ್ಬೋದು. ಹಾಗೆ ಜೋಡಿ ಆಟ ಆಡೋರಿಗೆ ಏನೆಲ್ಲ ಎಫೆಕ್ಟ್ ಇದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಮಾತನಾಡೋಣ. ಬಿಗ್ ಬಾಸ್ 12 ಅಲ್ಲಿ ಬರುವಂತಹ ಯಾವುದೇ ಕಂಟೆಸ್ಟೆಂಟ್ಗಳಾಗಲಿ ಈ ಜೋಡಿ ಆಟ ಆಡೋದಾಗಲಿ ಅಥವಾ ಒಂದು ಏನು ಕಂಫರ್ಟ್ ಝೋನ್ ಅಂತ ಮಾಡ್ಕೊಳೋದಾಗಲಿ ಆ ರೀತಿ ಮಾಡಿಕೊಂಡ್ರೆ ಅವರಿಗೆ ಎಫೆಕ್ಟ್ ಅಂತ ನಾನು ಹೇಳ್ತೀನಿ. ಏನಂದರೆ ಇವ್ರ ಎಫರ್ಟ್ ಎಲ್ಲ ಸುಮ್ಮನೆ ಒಂದು ನೀರಲ್ಲಿ ಹೋಮ ಅಂತಾರಲ್ಲ ಆ ರೀತಿ ಆಗೋಗ್ಬಿಡತ್ತೆ. ಅದಕ್ಕೆ ತುಂಬಾ ಯೋಚನೆ ಮಾಡಿ ಬಿಗ್ ಬಾಸ್ 12ಗೆ ಯಾರ್ಯಾರೆಲ್ಲ ಹೋಗ್ತೀರಾ ಅವರು ದಯವಿಟ್ಟು ಈ ವಿಡಿಯೋನ ಖಂಡಿತವಾಗ್ಲೂ ನೋಡಿ ಅಂತ ಹೇಳ್ತೀನಿ. ಏನಂತಂದರೆ ನಮಗೆ ಬಿಗ್ ಬಾಸ್ ಅಂತ ಅಂದಾಗ ನೆನಪಾಗೋದೆ ನಮಗೆ ನಮ್ಮ ಕಿಚ್ಚ ಸರ್ ನೆನಪಾಗ್ತಾರೆ. ಅದಾದಮೇಲೆ ಇಲ್ಲಿ ಕಂಟೆಸ್ಟೆಂಟ್ಗಳು ನೆನಪಾಗ್ತಾರೆ. ಯಾವ ರೀತಿ ಕಂಟೆಸ್ಟೆಂಟ್ಗಳು ತುಂಬಾ ಮನಸ್ಸಲ್ಲಿ ಉಳಿತಾರೆ ಅಂದರೆ ಈ ಜೋಡಿ ಕಂಟೆಸ್ಟೆಂಟ್ಗಳು ಸಾಕಷ್ಟು ಮನದಲ್ಲಿ ಉಳಿತಾರೆ. ಯಾಕೆಂದರೆ ಆ ಜೋಡಿ ಮುಖಾಂತರ ಅವರ ಆಟ ಇರ್ಬೋದು, ಅವ್ರ ಮಾತುಕತೆ ಇರ್ಬೋದು, ಎಲ್ಲವೂ ಸ್ವಲ್ಪ ಜೋಡಿ ಅಂದ ತಕ್ಷಣವೇ ಎಲ್ಲರಿಗೂ ಕೂಡ ಕನೆಕ್ಟ್ ಆಗ್ತಾರೆ. ಅದೇ ರೀತಿ ಪ್ರತಿಯೊಂದು ಸೀಸನಲ್ಲೂ ಕೂಡ ಒಂದು ಜೋಡಿ ಅಂತ ಹುಟ್ಕೋತಾರೆ. ಅದೇನಾಗುತ್ತೆ ಅಂತಂದರೆ ಒಂದು 4 ಗೋಡೆ ಮಧ್ಯ ಯಾರಿರ್ತಾರೋ ಅವ್ರ ಜೊತೆ ತಮ್ಮ ಒಂದು ಲೀನಿಯನ್ಸ್ ಅಂದರೆ ಏನಂದರೆ ತಮಗೆ ಯಾರ ಹತ್ರ ಆಗ್ತಾರೆ, ತಮ್ಮ ಕಷ್ಟಗಳಿಗೆ ಯಾರು ಆಗ್ತಾರೆ ಅಂಥವ್ರ ಜೊತೆ ನಮಗೆ ಪ್ರೀತಿ ಅನ್ನೋದಕ್ಕಿಂತ ಸ್ನೇಹ ಬೆಳೆಯುತ್ತೆ. ಆ ಸ್ನೇಹ ಎಲ್ಲೋ ಒಂದು ಕಡೆ ಒಂದು ಪ್ರೀತಿನ ಉಂಟು ಮಾಡುತ್ತೋ ಇಲ್ವೋ ಗೊತ್ತಿಲ್ಲ. ಹೊರಗಡೆ ಕಾಣಿಸೋದೇನಂದ್ರೆ ಸ್ನೇಹವಾಗಿ ಕಾಣಿಸಲ್ಲ, ಪ್ರೀತಿಯಾಗೆ ಕಾಣಿಸುತ್ತೆ. ಅಲ್ಲಿ ತೋರಿಸೋಂತಹ ಕ್ಯಾಮ್ರಾನು ಕೂಡ ಯಾವ ರೀತಿ ಇರುತ್ತೆ ಅಂದರೆ ಏನೋ ಒಂದು ಸ್ನೇಹ ಇದೆ ಅಂದರೆ ಅದಕ್ಕಿಂತ ಮೀರಿದಂತಹ ರೀತಿಯಲ್ಲಿ ಅಲ್ಲಿ ನಾವು ಕ್ಯಾಮ್ರಾಗಳು ಹಿಡಿಯುತ್ತೆ ಅಂತಲೇ ಹೇಳ್ಬೋದು, ಸೆರೆ ಹಿಡಿಯುತ್ತೆ ಅಂತಲೇ ಹೇಳ್ಬೋದು. ಪ್ರತಿ ಸೀಸನ್ ಅನ್ನೋದಕ್ಕಿಂತ ಪ್ರತಿ ಭಾಷೆಯಲ್ಲೂ ಕೂಡ ನಡೆಯುವಂತಹ ಒಂದು ಬಿಗ್ ಬಾಸ್ ಶೋ ಏನಿದೆ, 5 ಭಾಷೆಗಳಲ್ಲೂ ಕೂಡ ಈ ಒಂದು ಬಿಗ್ ಬಾಸ್ ಶೋ ನಡೆಯುತ್ತೆ. ಆ ಶೋಲು ಕೂಡ ಎಲ್ಲ ಶೋಗಳಲ್ಲೂ ಪ್ರತಿ ಒಂದು ಜೋಡಿ ಹುಟ್ಕೊಳ್ಳುತ್ತೆ. ಈ ಜೋಡಿಯಿಂದ ಕೆಲವರಿಗೆ ಏನಂತಂದ್ರೆ ಗೆಲುವು ಅನ್ನೋದಕ್ಕಿಂತ ಸೋಲೆ ಆಗಿದೆ, ಕೆಲವರಿಗೆ ಗೆಲುವು ಸೋಲು ಅನ್ನೋದಕ್ಕಿಂತ ಹೊರಗಡೆ ಬಂದ ಮೇಲೆ ಇವ್ರಿಗೆ ಹೆಸರಿಗೆ ಎಫೆಕ್ಟ್ ಕೂಡ ಆಗತ್ತೆ. ಅದಂಗೆನೆ ನಮಗೆ ಬಿಗ್ ಬಾಸ್ 10 ನಾವು ಮಾತಾಡೋದಾದ್ರೆ ಬಿಗ್ ಬಾಸ್ 10 ಅಲ್ಲಿ ಕಾರ್ತಿಕ್ ಸಂಗೀತ ಅಂತ ಫಸ್ಟ್ ಬರ್ತಾ ಇತ್ತು. ಅದಾದ್ಮೇಲೆ ಕಾರ್ತಿಕ್ ನಮ್ರತಾ ಅಂತ ಬಂತು. ಹೀಗೆ ಕಾರ್ತಿಕ್ ನಮ್ರತಾ ಅಂತ ಯಾಕೆ ಬಂತು ಅಂತಂದ್ರೆ ಅವರು ಸ್ನೇಹವಾಗಿ ಇದ್ರು ಅಥವಾ ಒಂದು ಆಕ್ಟಿಂಗ್ ಅಂತಾನೋ ಒಂದು ಏನಪ್ಪಾ ಅಂತಂದ್ರೆ ಆ ಜೋಡಿ ತುಂಬಾನೇ ಇಷ್ಟ ಆಗ್ತಾ ಇತ್ತು. ಕಾರ್ತಿಕ್ ಮತ್ತೆ ಸಂಗೀತ ಜೋಡಿ ಸಖತ್ ವೈರಲ್ ಆಗಿದಂತಹ ಜೋಡಿ ಅಂತಾನೆ ಹೇಳ್ಬೋದು. ಅದೇ ಅವರಿಬ್ರ ಮಧ್ಯೆ ಸ್ವಲ್ಪ ಬಿರುಸು ಉಂಟಾಗಿ ಆ ಬಿಗ್ ಬಾಸ್ ಮನೆಯಲ್ಲಿನೇ ಅದಾದ್ಮೇಲೆ ಕಾರ್ತಿಕ್ ನಮ್ರತಾ ಜೊತೆ ಸ್ವಲ್ಪ ಸ್ನೇಹನ ಬೆಳೆಸ್ತಾರೆ. ಅದು ಯಾವ ರೀತಿ ಹೊರಗಡೆ ಬಿಂಬಿಸ್ತಾ ಹೋಯ್ತು ಅಂತಂದ್ರೆ ಬೇರೆ ರೀತಿನೇ ತೋರಿಸ್ತಾ ಹೋದ್ರು ಅವರು. ಸೊ ಆದ್ರಿಂದ ಇಲ್ಲಿ ನಮ್ರತಾ ಗೌಡರಿಗೆ ಸಾಕಷ್ಟು ನೆಗೆಟಿವ್ ಆಯಿತು, ತುಂಬಾನೇ ನೆಗೆಟಿವ್ ಆಯಿತು. ಇಲ್ಲಿ ಪಾಸಿಟಿವ್ ಒಂದು ಕಡೆ ಕಾರ್ತಿಕ್ ಅವ್ರಿಗೆ ಸಿಕ್ಕಿದ್ರೆ ಇಲ್ಲೆಲ್ಲೋ ಒಂದು ಕಡೆ ನೆಗೆಟಿವ್ ನಮ್ರತಾ ಗೌಡ್ಗೆ ಆಯಿತು. ನೆಗೆಟಿವ್ ಎಷ್ಟೇ ನೆಗೆಟಿವ್ ಆದರೂ ನಮ್ರತಾ ಗೌಡ ನಿಜವಾಗ್ಲೂ ಕೂಡ ಒಂದು ಹೈಲೈಟನ್ನೇ ಕ್ರಿಯೇಟ್ ಮಾಡಿದ್ರು. ಹಾಗೆ ಒಂದು ಸ್ಟೈಲಿಂಗ್ ಐಕಾನ್ ಅಂತಾನೆ ಕ್ರಿಯೇಷನ್ ಆದ್ರು ಅಂತಾನೆ ಹೇಳ್ಬೋದು. ಹೊರಗಡೆ ಬಂದರೂ ಕೂಡ ತುಂಬಾನೇ ಟ್ರೆಂಡಿಂಗ್ ಅಲ್ಲಿದ್ರು. ಆದರೂ ಕೂಡ ನೆಗೆಟಿವ್ನ ಫೇಸ್ ಮಾಡೋದಿದೆಯಲ್ಲ ಆ ಟೈಮಲ್ಲಿ ತುಂಬಾನೇ ಕಷ್ಟ. ಅಂದ್ರೆ ಹೊರಗಡೆ ಬಂದ ಮೇಲೂ ಕೂಡ ಅವರು ಒಂದು ನೆಗೆಟಿವ್ ಟ್ರೋಲ್ಸ್ಗಳನ್ನಾಗಿರ್ಬೋದು ಎಲ್ಲನೂ ನೋಡಿದಾಗ ಅವರಿಗೆ ತುಂಬ ಬೇಜಾರಾಗಿದೆ. ಸೊ ಹಾಗಾಗಿ ಈ ರೀತಿ ನೆಗೆಟಿವಿಟಿನ ಉಂಟು ಮಾಡೋಕ್ಕೆ ನಮ್ಗೆ ಅವಕಾಶನೇ ಕೊಡಬಾರ್ದು ಅನ್ನೋದಿದ್ರೆ ಬಿಗ್ ಬಾಸ್ 12 ಕಂಟೆಸ್ಟೆಂಟ್ಗಳು ಮೇನು ಈ ಜೋಡಿ ಆಟ ಆಗಲಿ ಒಂದು ಏನು ಕಾಂಪ್ರಮೈಸ್ ಮಾಡಿಕೊಂಡು ಅಥವಾ ನೀನು ನನ್ನನ್ನು ನಾಮಿನೇಷನ್ ಮಾಡೋದು ಬೇಡ ಅಂತ ಸೇಫ್ ಝೋನ್ನ ಮಾಡ್ಕೊಳೋದಿದೆಯಲ್ವಾ, ಒಂದು ಆ ರೀತಿ ಝೋನ್ನ ಕ್ರಿಯೇಟ್ ಮಾಡ್ಕೊಳೋದ್ರ ಬದಲಾಗಿ ನಿಮ್ಮ ಆಟ ನೀವು ಆಡಿ, ಚೆನ್ನಾಗಿ ಆಟ ಆಡಿ. ಏಕೆ ಅಂತಂದರೆ ನಮಗೆ ಉದಾಹರಣೆ ಆಗಿರೋದಂದರೆ ವಿಜಯ್ ರಾಘವೇಂದ್ರ ಅವರು ಮೊದಲನೇ ಮೊದಲನೇ ಬಿಗ್ ಬಾಸ್ 1ನ ವಿಜಯ್ ರಾಘವೇಂದ್ರ ಅವರು ವಿನ್ ಆಗ್ತಾರೆ. ಅವರು ಯಾವುದೇ ಜೋಡಿ ಆಗಲಿ ಏನೂ ಇಲ್ಲ, ಸ್ಟ್ರೈಟ್ ಆಟ ಆಡಿದ್ರು, ಅವ್ರ ಪಾಡಿಗೆ ಅವ್ರು ಆಟ ಆಡಿದ್ರು. ಬಿಗ್ ಬಾಸ್ 1ನ ಅವರೇ ಗೆದ್ದಿದ್ದಂಥದ್ದು. ನಿಜವಾಗ್ಲೂ ಕೂಡ ಇಲ್ಲಿ ಗೆದ್ದಿರೋರ ಸಂಖ್ಯೆ, ಜೋಡಿಯಾಗಿ ಗೆದ್ದಿರೋವಂಥವ್ರ ಸಂಖ್ಯೆ ತುಂಬಾನೇ ಕಡಿಮೆ ಇದೆ ಆಯ್ತಾ. ಜೋಡಿ ಅಲ್ದೇನೆ ತನ್ನ ಆಟನ ತಾನು ಆಡ್ಕೊಂಡು ಒಂಟಿಯಾಗಿ ಆಟ ಆಡಿದವರು ನಿಜವಾಗ್ಲೂ ಗೆದ್ದಿದ್ದಾರೆ ಅಂತ ನನಗನ್ಸುತ್ತೆ. ನಿಮಗೇನನ್ಸುತ್ತೆ ಅಂತ ಹೇಳಿ. ನಮ್ಮ ಹನುಮಂತನು ಕೂಡ ಎಷ್ಟೇ ಜೊತೆಲಿ ಇರ್ತಾರೆ, ಚೆನ್ನಾಗಿ ಜೊತೆಯಲ್ಲಿದ್ರು ಎಲ್ಲೇ ಇದ್ರು ತಮ್ಮ ಆಟನ ತಾವು ಆಡ್ಕೊಂಬರ್ಬೇಕು. ಯಾರಿಗೋಸ್ಕರನೋ ಅವ್ರನ್ನ ಸೇವ್ ಮಾಡೋದು, ನಾವು ಎಲಿಮಿನೇಷನ್ ಆಗೋದು, ಫ್ರೆಂಡ್ ಅಂತೇಳಿ ಬಿಟ್ಕೊಡೋದು, ಅದೆಲ್ಲದನ್ನು ತೆಗೆದುಹಾಕಿದ್ರು ನಮ್ಮ ಹನುಮಂತ ಅವರು. ನಾನು ಆಟ ಆಡೋಕೆ ಬಂದಿದ್ದೀನಿ, ಸ್ನೇಹದ ರೀತಿ ನೋಡ್ತೀನಿ, ಆಟನ ಆಟದ ರೀತಿ ನೋಡ್ತೀನಿ ಅನ್ನೋದಕ್ಕೆ ನಮ್ಮ ಹನುಮಂತ ಇವತ್ತು ಬಿಗ್ ಬಾಸ್ 11ನ ವಿನ್ ಆದ್ರು. ಸೊ ಹಾಗಾಗಿ ಆ ಒಂದು ಉದಾಹರಣೆನ ನೀವು ತಗೋಬೇಕಾಗತ್ತೆ. ಮತ್ತೆ ಬಿಗ್ ಬಾಸ್ 11 ಅಂತ ಬಂದಾಗ ನಮಗೆ
ಎರಡು ಜೋಡಿ ಕ್ರಿಯೇಟ್ ಆಯಿತು. ಒಂದು ತ್ರಿಮೋಕ್ಷಿ ಮತ್ತು ತ್ರಿವ್ಯ, ಈ ಎರಡು ಜೋಡಿನ ಕ್ರಿಯೇಷನ್ ಅಂತ ಮಾಡಿದ್ರು. ಬಟ್ ಇಲ್ಲಿ ಒಂದು ಜೋಡಿ ಬಗ್ಗೆ ಹೇಳೋದಾದ್ರೆ ತ್ರಿಮೋಕ್ಷಿ ಅಂತ ತಗೊಳೋಣ. ಫಸ್ಟ್ ತ್ರಿಮೋಕ್ಷಿ ಅಂತಂದ್ರೆ ಇಲ್ಲಿ ಹೆಂಗಾಯ್ತಂದ್ರೆ, ಇಲ್ಲಿ ಮೋಕ್ಷಿತ ಅವರು ತುಂಬಾನೇ ಫ್ಯಾನ್ ಬೇಸಸ್ನ ಹೊಂದಿದ್ರು. ಅಂದರೆ ಪಾರು ಸೀರಿಯಲಲ್ಲಿ ತುಂಬಾ ಫ್ಯಾನ್ ಬೇಸಸ್ನ ಹೊಂದಿದ್ರು. ಇಲ್ಲಿ ನೆಗೆಟಿವಿಟಿನೇ ಉಂಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು 10 ವರ್ಷದ 12 ವರ್ಷದ ಹಿಂದಿನ ವಿಡಿಯೋನ ತಗೊಂಡು ಅದನ್ನು ವೈರಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ನೆಗೆಟಿವಿಟಿನ ಉಂಟು ಮಾಡಬೇಕು, ಒಳಗಡೆ ಏನಾದ್ರು ಬೆಳೀತಾ ಇದ್ದಾರೆ ಅಂದ್ರೆ ಏನಾದರೂ ಒಂದು ಕಿತಾಪತಿನ ಮಾಡೋವಂಥದ್ದು ಇರ್ತಾರೆ. ಸೊ ಅದೊಂದು ನೆಗೆಟಿವಿಟಿ ಆಯಿತು. ಅದಾದಮೇಲೆ ಇಲ್ಲಿ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತಾ ಮಧ್ಯೆ ಒಂದು ಸ್ವಲ್ಪ ಕ್ಲಾಶಸ್ ಆಗುತ್ತೆ. ನಿಮ್ಗೆ ಗೊತ್ತೇ ಇದೆ, ಗೋಮುಖ ವ್ಯಾಘ್ರ ಹಾಗೆ ಹೀಗೆ ಅವರು ಸ್ವಲ್ಪ ಎಲಿಮಿನೇಷನ್ ಅಂತ ಹೋಗಿ ಬಂದ ಮೇಲೆ ಅಂದ್ರೆ ಹೊರಗಡೆ ಇನ್ನೇನು ಹೆಲ್ಮೆಟ್ ಆಗಬೇಕಾಗಿತ್ತು ಅಂತದ್ರಲ್ಲಿ ಅವರು ಒಳಗಡೆ ಬರ್ತಾರೆ ಮೋಕ್ಷಿತಾ ಅವರು. ಅವಾಗ ಒಂದು ಕ್ಲಾಶಸ್ಗಳು ಆಗತ್ತೆ. ಅದಾದ್ಮೇಲೆ ಎಲ್ಲ ಒಂದು ನಮ್ಮ ತ್ರಿವಿಕ್ರಮ್ ಹೆಂಗೆ ಅಂದ್ರೆ, ತ್ರಿವಿಕ್ರಮ್ ಯಾರ ಜೊತೆ ಜಿದ್ದಿಟ್ಕೊಳಕ್ ಇಷ್ಟಪಡೋದಿಲ್ಲ, ಯಾರ ಹತ್ರನೂ ತಾನು ಜಿತ್ ಕಟ್ಕೊಂಡು ಮುಂದುವರಿಬೇಕು ಅನ್ನೋ ಉದ್ದೇಶ ತ್ರಿವಿಕ್ರಮ್ ಇಲ್ವೇ ಇಲ್ಲ. ಸೊ ಹಾಗಾಗಿ ತ್ರಿವಿಕ್ರಮ್ ಅವ್ರು ಏನು ಮಾಡ್ತಾರೆ ಅಂದರೆ ಮೋಕ್ಷಿತಾ ಅವ್ರ ಜೊತೆ ಮಾತಾಡೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಯಾವುದಾದ್ರೂ ಒಂದು ಅವಕಾಶನ ಹುಡುಕ್ತಾ ಹೋಗ್ತಾರೆ. ಅವಕಾಶಗಳನ್ನ ಸಿಕ್ಕಿದ್ರೆ ಸಾಕು, ನಾನು ಮೋಕ್ಷಿತಾ ಅವ್ರ ಜೊತೆ ಸ್ವಲ್ಪ ಹೊತ್ತಾರು ನನ್ನನ್ನು ನಾನು ಪ್ರೂವ್ ಮಾಡ್ಕೊಳಕ್ಕೆ ಪ್ರಯತ್ನ ಪಡಬೇಕು. ಅವ್ರು ಹೇಳೋವಂತಹ ಪದದ ರೀತಿ ನಾನು ಇಲ್ಲ, ಆ ರೀತಿ ವ್ಯಕ್ತಿ ಅಲ್ಲ ಅಂತ ಹೇಳ್ಬಿಟ್ಟು ಅವರು ತೋರಿಸೋ ಪ್ರಯತ್ನ ಮಾಡ್ತಾರೆ. ಬಟ್ ಇದನ್ನ ನಮ್ಮ ಫ್ಯಾನ್ಸ್ಗಳು ಕ್ಯಾಚ್ ಮಾಡಿ ಏನು ಮಾಡ್ತಾರೆ ಅಂದರೆ, ಮೋಕ್ಷಿತಾ ಮತ್ತು ನಮ್ಮ ತ್ರಿವಿಕ್ರಮ್ನ ಒಂದು ಜೋಡಿ ಆಗಿ ಒಂದು ಜೋಡಿಯಾಗಿ ತ್ರಿಮೋಕ್ಷಿ ಅಂತಾನೆ ಒಂದು ಪೇರ್ನ ಸೆಟ್ ಮಾಡಿ ಒಂದು ಎಡಿಟಿಂಗ್ಸ್ನ ಮಾಡಿ ತ್ರಿಮೋಕ್ಷಿಯನ್ನು ಒಂದು ಎಡಿಟ್ಸ್ ಮಾಡಿ ಆ ಜೋಡಿನ ಹೈಲೈಟ್ ಮಾಡ್ತಾ ಹೋಗ್ತಾರೆ. ಇದು ತುಂಬಾನೇ ನೋಡೋಕೆ ಕ್ಯೂಟ್ ಅನ್ಸಾಯ್ತು. ಬಟ್ ಒಳಗಡೆ ಅವ್ರ ಮಧ್ಯೆ ಏನೂ ಕೂಡ ಇರಲಿಲ್ಲ. ಅವ್ರ ಜೊತೆ ನಮ್ಮ ಮೋಕ್ಷಿತಾ ಹೆಂಗೆ ಅಂದರೆ ತುಂಬಾನೇ ಡೀಸೆನ್ಸ್ ವ್ಯಕ್ತಿ ಥರ ಕಾಣಿಸ್ತಾರೆ. ಅವ್ರು ಯಾರ ಜೊತೆನೂ ಅಷ್ಟಾಗಿ ಓವರ್ ಮೂವಿಂಗ್ ಆಗಲಿ ಮಾಡಿದಾಗಲಿ ನೋಡಲಿಲ್ಲ. ಅವ್ರ ಪಾಡ ಆಯ್ತು, ಅವ್ರಾಯ್ತು ಅನ್ನೋ ಒಂದು ಮೈಂಡ್ ಸೆಟ್ ಇರೋವಂಥ ಹುಡುಗಿ. ಮತ್ತು ನಮ್ಮ ತ್ರಿವಿಕ್ರಮ್ ಮತ್ತು ಇನ್ನೊಂದು ಜೋಡಿ ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯಗೌಡ, ತ್ರಿವ್ಯ ಜೋಡಿ ಅಂತಲೇ ಪ್ರಸಿದ್ಧಿ ಆದರು. ಈ ತ್ರಿವ್ಯ ಜೋಡಿ ಅಂತ ಯಾಕಂದ್ರು ಅಂತಂದರೆ, ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವರು ಒಂದು 2 ವೀಕ್ ಆದಮೇಲೆ, ಫಸ್ಟ್ ವೀಕ್ ಸೆಕೆಂಡ್ ವೀಕ್ ನಾನು ನೋಡಿದ್ದೀನಿ, ಸ್ವರ್ಗ ನರಕದಲ್ಲಾಗಿರ್ಬೋದು ಅಥವಾ ಮತ್ತು ನಮ್ಮ ಏನು ಮೇಡಮ್ ಇದ್ರಲ್ವಾ ರಂಜಿತ್, ಹಾಗೆ ರಂಜಿತ್ ಮತ್ತೆ ನಮ್ಮ ತ್ರಿವಿಕ್ರಮ್, ಇನ್ನೊಬ್ರು ಮೇಡಮ್ ಹೆಸರು ನೆನಪಾಗ್ತಾ ಇಲ್ಲ, ಜಗದೀಶ್ ಜೊತೆ ಇದ್ದಂಥವ್ರು ಮೇಡಮ್ ಆದ್ರು ನೆನಪರ್ತಾ ಇಲ್ಲ. ಸೊ ಅವರು ಉಷಾನ ಅಥವಾ ಏನೋ ಅಂತ ನೆನಪರ್ತಾ ಇಲ್ಲ. ಅವ್ರ ಜೊತೆ ಇವ್ರು 3 ಜನ ಒಂದು ಕಾಂಬಿನೇಷನ್ ಚೆನ್ನಾಗಿತ್ತು. ಡಾರ್ಲಿಂಗ್ ಅಂತ ಕರೆಯೋರು, ಅವ್ರ ಹೆಸರು ನನಗೆ ತಟ್ ಅಂತ ನೆನಪರ್ತಾ ಇಲ್ಲ. ಸೊ ಅವ್ರ ಜೊತೆ ಯಾವ ಹೆಸರು ಅಂತ ಹೇಳ್ಬಿಟ್ಟು ಮರಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಅವ್ರ ಹೆಸರು ನೆನಪಾದ್ರೆ ನಿಮಗೆ. ಸೊ ಅವ್ರ ಜೊತೆ ಒಂದು 2 ವಾರ ತುಂಬಾ ಒಂಥರ ಕಾಮಿಡಿ ಆಗಿರ್ತಿತ್ತು. ಅವರು ಡಾರ್ಲಿಂಗ್ ಅಂದ್ಕೊಂಡು ಅವ್ರು 3 ಜನ ಒಂಥರ ಚೆನ್ನಾಗಿ ಇದ್ರು. ಅದಾದಮೇಲೆ ಏನು ರಂಜಿತ್ ಹೊರಗಡೆ ಹೋದ್ಮೇಲೆ ಸ್ವಲ್ಪ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಬೆಸ್ಟ್ ಫ್ರೆಂಡ್ಸ್ ಆಗಿ ಮೂವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರಿಬ್ಬರ ಒಂದು ಪೇರ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಇವ್ರು ಹೆಂಗೆ ಅಂತಂದರೆ, ಭವ್ಯಗೌಡ ಅವರು ನಮ್ಮ ತ್ರಿವಿಕ್ರಮ್ಗೆ ಒಂದು ಸಹಪಾಠಿಯಾಗಿ ಅಂತ ಅನ್ಬೋದು, ಅಥವಾ ಒಂದು ಬೆಸ್ಟ್ ಫ್ರೆಂಡ್ ಆಗಿ ಜೊತೆಯಲ್ಲಿ ಕೂರೋದಿರ್ಬೋದು, ಊಟ ಮಾಡೋದಿರ್ಬೋದು, ಜೊತೆಯಾಗಿ ಎಲ್ಲವನ್ನೂ ಕೂಡ ಒಂದು ಬೆಸ್ಟ್ ಫ್ರೆಂಡ್ ರೀತಿಯಲ್ಲಿ ಓಡಾಡ್ತಾ ಹೋಗ್ತಾರೆ. ಮತ್ತು ಕೆಲವೊಂದು ಅಲ್ಲಿರುವಂತಹ ಟಾಸ್ಕ್ಗಳು ಹೆಂಗಿತ್ತು ಅಂದರೆ, ಜೋಡಿ ಆಟವಾಗಿ ಆಟ ಆಡಬೇಕಾಗಿತ್ತು. ಕೆಲವೊಂದು ಆ ರೀತಿ ಇರ್ತಾ ಇತ್ತು. ಒಂದು ಜೋಡಿ ಡ್ಯಾನ್ಸ್ ಏನಾದರೂ ಒಂದು ಕ್ರಿಯೇಷನ್ ಮಾಡಿ ಅಂತ ಅಂದಾಗ, ಸೊ ಇವರು ಒಂದು ಸಾಂಗ್ಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿ ವೈರಲ್ ಆಗಿ ಕೂಡ ಆಗುತ್ತೆ. ಅಲ್ಲಿಂದ ತ್ರಿವ್ಯ ಎಡಿಟ್ಸ್ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತ್ರಿವ್ಯ ಹುಟ್ಕೊಂಡಿದ್ದೆ ಅಲ್ಲಿಂದ. ಬಟ್ ಎಫೆಕ್ಟ್ ಯಾವ ರೀತಿ ಅದಂತ ಆಯಿತು ಅಂತಂದರೆ, ಇಲ್ಲಿ ಹೋಗ್ತಾ ಬಿಗ್ ಬಾಸ್ ಮನೆಯಲ್ಲೇ ತ್ರಿವಿಕ್ರಮ್ ಅವ್ರನ್ನ ಭವ್ಯಗೌಡ ಅವರು ಯೂಸ್ ಮಾಡಿಕೊಂಡು ತನ್ನ ಆಟನ ಆಡ್ತಾ ಇದ್ದಾರೆ, ಆ ರೀತಿ ಆಟ ಆಡ್ತಾ ಇದ್ದಾರೆ, ಹಾಗೆ ಹಿಂಗೆ ಅಂತಲ್ಲಿ ಬಿಗ್ ಬಾಸ್ ಮನೆ ಒಳಗಡೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ನಾನು ಒಂಟಿ ಆಡ್ತಾ ಇದ್ದೀನಿ, ಇಲ್ಲ ನಾನು ಒಂಟಿ ಹಾಗೇನೆ ನಾನು ಆಟ ಆಡ್ತಿರೋದು ಅಂತಂದ್ರೆ ಭವ್ಯಗೌಡ ಎಲ್ಲ ಕಡೆ ಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಹೆಂಗೆ ಅಂದರೆ, ಜೊತೆಲಿ ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ದಿದ್ದೇನೆ ಅವ್ರಿಗೆ ಪ್ರಾಬ್ಲಮ್ ಆಯ್ತಾ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಎಲ್ಲರಲ್ಲೂ ಕೂಡ. ಸೊ ಹಾಗಾಗಿ ನಾನು ಹೇಳೋದು. ಆಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೂ ಕೂಡ ಅವ್ರು ಮಾಡದಿರೋಂತಹ ತಪ್ಪಿಗೆ ಕೆಲವೊಂದು ಶಿಕ್ಷೆಗಳು ಕೂಡ ಆಗುತ್ತೆ. ಶಿಕ್ಷೆ ಅನ್ನೋದಕ್ಕಿಂತ ಮಾಡದಿರೋಂತಹ ತಪ್ಪಿಗೆ ಏನೇನೋ ದೂರುಗಳನ್ನ ಒರೆಸ್ಕೊಬೇಕಾಗಿತ್ತು. ನೀವು ನೋಡಿರ್ತೀರ, ಏನೇನೋ ಟ್ರೋಲ್ಸ್ಗಳು ಮಾಡ್ತಾ ಹೋದ್ರು. ಅಂದರೆ ಈ ಜೋಡಿನ ನಂಬಿಬಿಟ್ಟು ಈ ಜೋಡಿ ಫಿಕ್ಸ್, ನಮಗೆ ಈ ಜೋಡಿ ಫಿಕ್ಸ್ ಆಗಿಬಿಟ್ಟಿದೆ,
ಸೊ ಈ ಜೋಡಿ ಮದುವೆ ಆಗಬೇಕು ಅಥವಾ ಒಂದು ಲವ್ ಮಾಡ್ಕೊಂಡೇ ಇರಬೇಕು ಅಥವಾ ಜೊತೆಯಾಗಿ ಕಾಣಿಸ್ಕೋಬೇಕು ಅನ್ನೋ ಒಂದು ಉದ್ದೇಶನ ಫ್ಯಾನ್ಸ್ಗಳೇ ಕ್ರಿಯೇಟ್ ಮಾಡ್ಕೊಬಿಡ್ತಾರೆ. ಅವ್ರು ಹೆಂಗೆ ಅಂದರೆ ಒಂದು ಜೋಡಿನ ಈಗ ಏನೋ ಒಂದು ತೆರೆ ಮೇಲೆ ನೋಡ್ತಾರೆ ಅಂದರೆ ಜೋಡಿ ಚೆನ್ನಾಗಿದೆ ಅಂದರೆ ಆ ಜೋಡಿ ಒಟ್ಟಿಗಿದ್ರೆ ಇರಬೇಕು ಅನ್ನೋದನ್ನ ಅವ್ರ ಮೈಂಡ್ಸೆಟ್ ಎಮೋಷ್ನಲಿ ಕನೆಕ್ಟ್ ಆಗಿಬಿಡ್ತಾರೆ. ಬಿಗ್ ಬಾಸ್ ಮನೆಯಲ್ಲೂ ಕೂಡ 120 ದಿನಗಳ ಕಾಲ ಅವರು ಇದ್ದಿದ್ದಂತಹ ರೀತಿಗೆ ಜೊತೆಯಾಗಿ ಇದ್ದಿದ್ದಕ್ಕೆ ಎಲ್ಲ ಬಿಗ್ ಬಾಸ್ 11ನ ನೋಡ್ತಾ ಹೋದ್ರೆ ಅವ್ರ ಜೊತೆಯಾಗಿ ಎಲ್ಲ ಕಡೆ ಕಾಣಿಸ್ಕೊತಾರೆ. ಸೊ ಹಾಗಾಗಿ ನಮ್ಮ ಒಂದು ಬಿಗ್ ಬಾಸ್ ಫ್ಯಾನ್ಸ್ಗಳೇನಿದ್ದಾರೆ, ತ್ರಿವಿಕ್ರಮ್ ಭವ್ಯ ಫ್ಯಾನ್ಸ್ಗಳೇನಿದ್ದಾರೆ, ತುಂಬಾ ಅಟ್ಯಾಚ್ಮೆಂಟ್ನ ಬೆಳೆಸ್ತಾ ಹೋದ್ರು ಅವ್ರ ಮಧ್ಯ. ಅಂದರೆ ಅಟ್ಯಾಚ್ಮೆಂಟ್ ಅನ್ನೋದಕ್ಕಿಂತ ಒಂದು ಎಡಿಟ್ಸ್ ಇರ್ಬೋದು, ಅದೆಲ್ಲವೂ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಅವರಿಬ್ಬರ ಮಧ್ಯ ಅದು ಏನಿತ್ತು ಅದು ದೇವ್ರಿಗೆ ಗೊತ್ತು. ಬಟ್ ಅಲ್ಲಿರುವಂತಹ ಕೆಲವೊಂದು ಕ್ಯಾಮ್ರಾ ಸೆರೆ ಹಿಡಿದಿದ್ದನ್ನು ನಾವು ನಂಬ್ಕೊಳ್ಳೇಬೇಕು, ನಂಬ್ಕೊಂಡೇ ಇರಲೇಬೇಕು. ಬಟ್ ಹೊರಗಡೆ ಬಂದು ಇಲ್ಲ ನಮ್ಮ ಹತ್ರ ಏನೂ ಇಲ್ಲ, ನಾವು ಸೀನಿಯರ್ ಜೂನಿಯರ್ ಥರ ಅಂತಲೂ ಕೂಡ ತ್ರಿವಿಕ್ರಮ್ ಭವ್ಯ ಹೇಳ್ತಾರೆ. ಅದಾದಮೇಲೆ ಈಗ ಮೊನ್ನೆ ಒಂದು ವಿಡಿಯೋ ವೈರಲ್ ಮಾಡ್ತಾರೆ, ಒಂದು ಬಾಯ್ ಫ್ರೆಂಡ್ ಇದ್ದಾನೆ ಹಾಗೆ ಹೀಗೆ ನೀವು ಮೋಸ ಮಾಡೋದು. ಒಂದು ಹೆಣ್ಣಿಗೆ ಯಾಕೆ ಈ ರೀತಿ ಆಗುತ್ತೆ, ಸುಮ್ಮನೆ ನೆಗೆಟಿವ್ ಆಗುತ್ತೆ. ಈಗ ಜೋಡಿಯಾಗಿ ಆಟ ಆಡಿದ್ದಕ್ಕೇನೆ ಜೋಡಿಯಾಗೆಲ್ಲ ಒಂದು ಕಡೆ ಒಂದು ಫ್ರೆಂಡ್ಶಿಪ್ನ ಮೂವ್ ಮಾಡಿದ್ದಕ್ಕೆ ಈ ರೀತಿ ತಪ್ಪುಗಳು ಬಂತು ಹೊರಗಡೆ. ಒಂದು ಸೀರಿಯಲ್ ಕೂಡ ಅವ್ರದ್ದು ಏನು ರಿಲೀಸ್ ಹಂತದಲ್ಲಿ ಇದೆ, ಅಂದರೆ ಸೀರಿಯಲ್ ಬರೋವಂತಹದ್ದು ಹಂತದಲ್ಲಿದೆ. ಸೊ ಈ ಟೈಮಲ್ಲಿ ಸುಮ್ಮನೆ ಅವರಿಗೆ ಇಲ್ಲದ ಸಲ್ಲದ ಒಂದು ವೀಡಿಯೋಸ್ಗಳನ್ನ ವೈರಲ್ ಮಾಡೋದಿರ್ಬೋದು, ಆ ರೀತಿ ವೀಡಿಯೋಸ್ಗಳನ್ನ ಹಾಕಿ ಸುಮ್ಮನೆ ಅವ್ರನ್ನ ನೆಗೆಟಿವ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಬಿಗ್ ಬಾಸ್ 12ಅಲ್ಲಿ ಯಾರೆಲ್ಲ ಹೋಗೋಕ್ಕೆ ತಯಾರಿದ್ದೀರಾ, ದಯವಿಟ್ಟು ನೀವು ಫಿಕ್ಸ್ ಆಗಿ ಫಸ್ಟೇ ಹೇಳಿಬಿಡಿ, ಇಲ್ಲ ನಾವು ಜೋಡಿ ಆಟ ಆಡೋಕ್ಕೆ ಬಂದಿಲ್ಲ, ನಾವು ಜಸ್ಟ್ ಇಲ್ಲಿ ಇರೋದಕ್ಕೆ ನಮಗೆ ಹೊರಗಡೆ ಏನೋ ಬಾಯ್ ಫ್ರೆಂಡ್ಸ್ ಇದನೋ ಅಥವಾ ಏನೋ ಇದೆ, ನಾನು ಜಸ್ಟ್ ಏನಪ್ಪ ನನ್ನ ಫ್ರೆಂಡು, ನಾನು ನಿನ್ನ ಫ್ರೆಂಡು ಅಂತಾನೆ ಕ್ಯಾಮ್ರಾ ಮುಂದೆ ಮಾತಾಡಿ ಫಸ್ಟು ನಿಮ್ಮ ಜಸ್ಟಿಸ್ನ ಪಡ್ಕೊಂಬಿಡಿ, ಆಯಿತಾ? ಅದಾದಮೇಲೆ ನೀವು ಆಟ ಆಡಿ ಅಂತ ಹೇಳ್ತೀನಿ. ಅಥವಾ ನಿಮ್ಮ ಜೋಡಿ ಆಟ ಆಡಲೇಬೇಕು ಅಂತಿದ್ರೆ ಆ ಥರ ಆಟ ಆಡಿ. ಇಲ್ಲ ಅಂತ ಅಂದರೆ ನಿಮ್ಮ ಪಾಡಿ ನೀವು ಇಲ್ಲಿ ನೀವು ಗೆಲ್ಲೋಕೆ ಹೋಗಿದ್ದೀರಾ, ಬೇರೆಯವ್ರನ್ನ ಗೆಲ್ಸೋಕೆ ಹೋಗಿಲ್ಲ ಅನ್ನೋದನ್ನ ಮೈಂಡ್ಸೆಟ್ ಇಟ್ಕೊಂಡು ಆಟ ಆಡಿ ಅಂತ ಕೇಳ್ಕೊತೀನಿ. ಅದಿದ್ದಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಹಾಗೆ ಜನರ ಪ್ರೀತಿನೂ ಕೂಡ ಗಳಿಸ್ಬೋದು ನೀವು ಹೆಚ್ಚಾಗಿ ಅಂತ ಅನ್ಕೋತೀನಿ. ಮತ್ತು ಯಾವುದೇ ಕಾಂಟ್ರವರ್ಸಿನೂ ಕೂಡ ಸಿಕ್ಕೋದಿಲ್ಲ ಅಂತ ಅನ್ಕೊತೀನಿ. ಮತ್ತು ಬಿಗ್ ಬಾಸ್ ಅವ್ರಿಗೂ ಕೂಡ ಈ ಥರ ಜೋಡಿ ಆಟ ಆಡುವಾಗ ಯಾವುದೋ ಒಂದು ಕ್ಯಾಮ್ರಾನ ತಿರುಗಿಸ್ಬೇಕು ಅಥವಾ ಮುರುಗಿಸ್ಬೇಕು ಅನ್ನೋ ಒಂದು ಪ್ರಾಬ್ಲಮ್ಸ್ಗಳು ಇರೋದಿಲ್ಲ. ನೀವು ಫಸ್ಟ್ ಕ್ಲಾರಿಟಿಗಳನ್ನ ಕೊಟ್ಬಿಟ್ರೆ ನಾವು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ, ನಮ್ಮ ಮಧ್ಯೆ ಏನೂ ಇಲ್ಲ, ಜಸ್ಟ್ ಇಲ್ಲಿ ನಾವು ಫ್ರೆಂಡ್ಸ್ ಆಗಿದ್ದೀವಿ ಹೊರತು ನನಗೆ ಬೇರೆ ಕಡೆ ನನ್ನ ಒಂದು ಬೇರೆ ಫ್ಯಾಮಿಲಿ ಇದೆ ಅಂತಲೂ ಕೂಡ ನೀವು ಹೇಳ್ಕೊಂಡು ಕ್ಲಾರಿಟಿ ಕೊಟ್ಬಿಟ್ರೆ ನಿಮ್ಮ ಆಟ ಸೂಪರ್ ಅಂತ ಹೇಳ್ತೀನಿ. ಸೊ ಬಿಗ್ ಬಾಸ್ 10 ಆಗಿರ್ಬೋದು, 12 ಆಗಿರ್ಬೋದು, 11 ಆಗಿರ್ಬೋದು, ಆಗಿರುವಂತಹ ತಪ್ಪುಗಳನ್ನ ನೆಕ್ಸ್ಟ್ ಬಿಗ್ ಬಾಸ್ 12ಅಲ್ಲಿ ಬರುವಂತಹ ಕಂಟೆಸ್ಟೆಂಟ್ಗಳು ಮಾಡಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಮ್ಗೆ ಸ್ನೇಹಿತರೆ ಏನು ಅನಿಸ್ತಾ ಇದೆ ಬಿಗ್ ಬಾಸ್ 12 ಬಗ್ಗೆ, ಇದೊಂದು ಏನಂತಾರೆ ಒಂದು ಕಿರು ಏನಂತಾರೆ ಸಂದೇಶ ಅಂತ ನಾನು ಹೇಳ್ಬೋದು. ಸೊ ಇದಾಗಿತ್ತು. ಈ ವಿಡಿಯೋ ಇಷ್ಟ ಅದರಲ್ಲಿ ಗೊತ್ತಾದ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಬಾಯ್ ಗಾಯ್ಸ್, ಲವ್ ಯು.